ಅನ್ನದಾನಂ ಮಹಾದಾನಂ. ಅಂತಹ ಅನ್ನವನ್ನು ದುಡಿದು ಕೊಡ್ತಾ ಇರ್ತಕ್ಕಂಥ ರೈತನಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕಾ ಬೇಡ ಅಲ್ಲ? ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಅವರ್ ಫಾರ್ಮರ್ಸ್. ಅಕ್ಬರ್ ದ ಗ್ರೇಟ್ ಇರ್ಬೋದು, ಅಲೆಕ್ಸಾಂಡರ್ ದಿ ಗ್ರೇಟ್ ಇರ್ಬೋದು, ಇವರು ಯಾರಿಗೂ ಸಿಗದೇ ಇರತಕ್ಕಂಥ ಸೌಲಭ್ಯಗಳು ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಸಿಗ್ತಾ ಇದೆ ಅಂದರೆ ಹೂಸ್ ಕಾಂಟ್ರಿಬ್ಯೂಷನ್ ಇಸ್ ದ್ಯಾಟ್? ವಿಜ್ಞಾನಿಗಳ ಕಾಂಟ್ರಿಬ್ಯೂಷನ್, ತಂತ್ರಜ್ಞಾನಿಗಳ ಕಾಣಿಕೆ ಅದು. ಹೌದಾ? ಎಷ್ಟೋ ಜನ ವಿಜ್ಞಾನಿಗಳು, ಅವರ ಹೆಸರು ಗೊತ್ತಿಲ್ಲ ನಮಗೆ, ಅವರ ಮುಖವನ್ನು ನಾವು ಯಾರೂ ನೋಡಲಿಲ್ಲ, ಅವರ ಬದುಕನ್ನು ತ್ಯಾಗ ಮಾಡಿಕೊಂಡು ಇವತ್ತು ನಾವೆಲ್ಲ ಚೆನ್ನಾಗಿರಲಿಕ್ಕೆ ಅವರು ದುಡ್ದಿದ್ದಾರೆ. ಇಲ್ಲ, ಅವರು ದುಡ್ದಿದ್ದಾರೆ. ಅಂಥವ್ರಿಗೆ ಒಂದು ಥ್ಯಾಂಕ್ಸನ್ನು ಯಾವ ರೀತಿ ಹೇಳಬೇಕೋ, ಹೊರಗೆ ಬೆಳಕನ್ನು ಬದುಕನ್ನು ಬೆಳಕಲಿಕ್ಕೆ ಲೈಟ್ಗಳು ಬಂದ ಹಾಗೆ ಮನುಷ್ಯನಿಗೆ ಹೊರ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ಕೂಡ ಅಂತರಂಗದ ಒಂದು ಹಸಿವು ಸದಾ ಇರ್ತದೆ. ಅಂತಹ ಅಂತರಂಗದ ಹಸಿವನ್ನು ನೀಗಲಿಕ್ಕೋಸ್ಕರ, ಅಂತರಂಗದ ನೋವುಗಳನ್ನು ಸಮಸ್ಯೆಗಳನ್ನು ಕಳೆದು ಅದಕ್ಕೆ ಪರಿಹಾರವನ್ನು ಕಂಡುಕೊಡ್ಲಿಕ್ಕೋಸ್ಕರ ಎಷ್ಟೋ ಜನ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ರಾಜ ಮಹಾರಾಜರುಗಳು ರಾಜ್ಯಗಳನ್ನೇ ಬಿಟ್ಟು ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ನಮ್ಮಂತಹವರು ಎಲ್ಲರಿಗೂ ಕೂಡ ಇಂದಿನ ವಿಜ್ಞಾನಿಗಳ ರೀತಿಯಲ್ಲಿ ಸಂತರು ಸತ್ಯದ ಶೋಧನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿದು ನಮಗೆ ಕೊಟ್ಟು ಹೋಗಿದ್ದಾರೆ. ಎಲ್ಲರಿಗೂ